ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋ ಬಹಳಷ್ಟು ಹೆಲ್ಪ್ಫುಲ್ ಆಗಿದೆ. ನಮ್ಮ SSLC ವಿದ್ಯಾರ್ಥಿಗಳಿಗೆ ಇರ್ಬೋದು, ಇವನ್ ಟೀಚರ್ಸ್ಗಳು ಕೂಡ ಆಗಿರ್ಬೋದು. 2025 ಮತ್ತು 26ನೇ ಸಾಲಿನ SSLC ಮೇನ್ ಎಕ್ಸಾಮ್ ಬರೆಯುತ್ತಿರುವಂತಹ ನಮ್ಮ SSLC ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಮ್ಮ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿದವರು, ಅಥವಾ ನಾವು ಕಾಮನ್ ಆಗಿ SSLC ಬೋರ್ಡ್ ಅಂತ ಕರಿತೇವೆ ನೋಡ್ರಿ, ಅವರು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಒಂದು ಕಾರ್ನರ್ ಮಾಡಿದ್ದಾರೆ. ಅದು SSLC ವಿದ್ಯಾರ್ಥಿಗಳ ಅಂಕಣ ಅಂತೇಳಿ. ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಈ ವಿಡಿಯೋನ ನೋಡ್ರಿ. ಇಲ್ಲಿ ನೋಡ್ರಿ, ಇದನ್ನ ಯೂಸ್ ಮಾಡ್ಕೊಡ್ರಿ. ಬಹಳಷ್ಟು ಅನುಕೂಲ ಇದ್ದಾರೆ. ಬಹಳಷ್ಟು ಜನ ಕೇಳ್ತಿರ್ತೀರಿ, ಸಬ್ ಬ್ಲೂ ಪ್ರಿಂಟ್ ಕನ್ನಡ ಕೊಡ್ರಿ, ಸೈನ್ಸ್ ಕೊಡ್ರಿ, ಬೇರೆ ಬೇರೆ ವಿಷಯಗಳ ಬ್ಲೂ ಪ್ರಿಂಟ್ ಕೇಳ್ತಾ ಇದ್ದೀರಿ. ನಾವು ಕೊಡೋದೇನು ಅವಶ್ಯಕತೆ ಇಲ್ಲ. ಅದನ್ನ ಎಲ್ಲ ಎಲ್ಲಿದೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅಂಡ್ ಅಷ್ಟೇ ಅಲ್ಲ, ಮಾಡಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಸ್ಟಡಿ ಮೆಟೀರಿಯಲ್ಸ್ ಆಗಿರ್ಬೋದು, ನಿಮಗೆ ಇನ್ನೂ ಇನ್ನೂ ಹೆಚ್ಚಿಗೆ ಹೆಲ್ಪ್ ಬೇಕಾದ್ರೂ ಕೂಡ ಯಾವ ವೆಬ್ಸೈಟ್ಗೆ ನೀವು ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದ್ರ ವಿಷಯವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡ್ರಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನೀವು ಮಾಡಬೇಕಾದ್ರೆ ಇಷ್ಟೇ. KSEAB.Karnataka.gov.in ವೆಬ್ಸೈಟ್ಗೆ ಭೇಟಿ ಕೊಡ್ರಿ, ಅಥವಾ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತ ಇದೆಯಲ್ಲ, ಸೊ ಈ ವೆಬ್ಸೈಟ್ಗೆ ನೀವು ಭೇಟಿ ಕೊಡ್ಬೇಕಾಗತ್ತೆ. ನೀವು ಮೊಬೈಲ್ದಲ್ಲಿ ಕೂಡ ನೋಡಬಹುದು. ಸೊ ಲ್ಯಾಪ್ಟಾಪ್, ಕಂಪ್ಯೂಟರ್ ಯಾವುದೇ ಇದೆ ಅನುಕೂಲ ಮಾಡ್ಕೊಡ್ರಿ. ಇದಾದ ನಂತರ ಏನ್ ಮಾಡೋದು, ಇದು ಈ ಸದ ನೀವು ಈ ರೀತಿ ಟೈಪ್ ಮಾಡಿದ್ರೆ KSEAB, ಇದಕ್ಕೆ ಜಸ್ಟ್ ನಾವು ಕ್ಲಿಕ್ ಮಾಡಿದ್ರೆ ಆಯ್ತು, ನಾವು ಡೈರೆಕ್ಟ್ ಈ ವೆಬ್ಸೈಟ್ಗೆ ಬರ್ತೇವೆ. ಇಲ್ಲಿ ಬಹಳಷ್ಟು ನಿಮಗೆ ಇಂಗ್ಲಿಷ್ ಬೇಕಾದ್ರೆ ಇಂಗ್ಲಿಷ್ ನಲ್ಲಿ ಚೇಂಜ್ ಮಾಡ್ಕೊಡ್ರಿ, ಕನ್ನಡ ಬೇಕಾದ್ರೆ ಕನ್ನಡದಲ್ಲಿ. ಸೊ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಇಲ್ಲಿದೆ ನೋಡ್ರಿ. ಇಲ್ಲಿ ಇದ್ರ ಮೇಲೆ ಇಂಗ್ಲಿಷ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಂಗ್ಲಿಷ್ ಆಗಿ ಕನ್ವರ್ಟ್ ಆಗುತ್ತೆ. ಬೈ ಚಾನ್ಸ್ ಇಲ್ಲಿ ನೋಡ್ರಿ, ನಾನು ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಸೊ ನೋಡ್ರಿ, ಇದೆಲ್ಲವೂ ನಿಮಗೆ ಇಂಗ್ಲಿಷ್ ಮೀಡಿಯಂದವ್ರು ಇದ್ರೆ, ಇಫ್ ಯು ಆರ್ ಇನ್ ಸ್ಟಡಿಂಗ್ ಇನ್ ಇಂಗ್ಲಿಷ್ ಮೀಡಿಯಂ, ಯು ಕ್ಯಾನ್ ಯೂಸ್ ದಿಸ್ ಒನ್. ಸೊ ಇಲ್ಲ ನಾವು ಕನ್ನಡ ಮೀಡಿಯಂ ಅಂತ ಸರ್ ನಮಗೆ ಗೊತ್ತಾಗುತ್ತೆ ಅಂದ್ರೆ ಇದ್ರ ಮೇಲೆ ಕನ್ನಡ ಕ್ಲಿಕ್ ಮಾಡಿದ್ರೆ ಆಯ್ತು, ಕನ್ನಡ ಬರುತ್ತೆ. ಸೊ ಇಲ್ಲಿ SSLC ವಿದ್ಯಾರ್ಥಿಗಳ ಅಂಕಣ ಅಂತ ಇದೆ, ಫಸ್ಟ್ ಕಾರ್ನರ್ ನೋಡಿ ಲೆಫ್ಟ್ ಸೈಡ್. ಸೊ PUC ವಿದ್ಯಾರ್ಥಿಗಳ ಅಂಕಣ ಅಂತ ಇದೆ, PUC ವಿದ್ಯಾರ್ಥಿಗಳ ಅನುಕೂಲ ಅಂತೇಳಿ SSLC ಪೋರ್ಟಲ್ ಅಂತ ಇದೆ. ಈ ರೀತಿ ವಿಭಿನ್ನವಾದ ಎಲ್ಲ ಇಲ್ಲಿ ಹೆಲ್ಪ್ ಕೊಟ್ಟಿದ್ದಾರೆ. ಇವನ್ಸ್ ಸಹಾಯವಾಣಿ ಕೂಡ ಕೊಟ್ಟಿದ್ದಾರೆ, ನಿಮಗೆ ಅನುಕೂಲ ಆಗಲಿ ಅಂತೇಳಿ. ಸೊ ಮತ್ತಷ್ಟು ಮಾಹಿತಿ ಆಗಿರ್ಬೋದು, ಇದು ನಾನು ಹೇಳಿದ್ದೀನಿ ಇದ್ರ ಬಗ್ಗೆ. ಇದನ್ನೆಲ್ಲಾನು ಬಿಟ್ಟು ಇಲ್ಲಿ SSLC ವಿದ್ಯಾರ್ಥಿಗಳ ಅಂಕನ ಅಂತ ಮಾಡಿದಾರಲ್ಲ, ಅದನ್ನ ಇಂಗ್ಲಿಷ್ ನಲ್ಲಿ ಏನ್ ಮಾಡಿದಾರೆ, SSLC ಸ್ಟೂಡೆಂಟ್ ಕಾರ್ನರ್ ಅಂತ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ರೈಟಾ? ಬ್ಯೂಟಿಫುಲ್ ರೀ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇಫ್ ಯು ವಾಂಟ್ ಇನ್ ಇಂಗ್ಲಿಷ್ ಮೇಲೆ ಕ್ಲಿಕ್ ಮಾಡ್ರಿ, ಇಲ್ಲ ಕನ್ನಡ ನಿಮ್ಗೆ ಯಾವ್ದು ಬೇಕು ಅದು. ಸೊ ಇಲ್ಲಿ ನೋಡ್ರಿ, ಬ್ಯೂಟಿಫುಲ್ ಆಗಿ ಎಷ್ಟು ಇದು ಮಾಡಿದಾರೆ ನೋಡ್ರಿ. 2025-26 SSLC ಪರೀಕ್ಷೆಗೆ ಸಂಬಂಧಿಸಿದ ಮಾಹಿತಿ ಅಂತ ಕೊಟ್ಟಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ ನೋಡ್ರಿ, ಹೌದೇನು? ಎಷ್ಟು ನೀಟಾಗಿ. ನಿಮಗೆ ಇಂಗ್ಲಿಷ್ ಬೇಕಾದ್ರೆ ಇಂಗ್ಲಿಷ್ ನಲ್ಲಿ ಕೊಡ್ತಾರೆ. ಓಕೆ, 2025 2026 SSLC ಎಕ್ಸಾಮಿನೇಷನ್ ರಿಲೇಟೆಡ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಬ್ಯೂಟಿಫುಲ್ ಕೊಟ್ಟಿದ್ದಾರೆ, ಬಹಳ ಬ್ಯೂಟಿಫುಲ್. ಬಹಳಷ್ಟು ವರ್ಕ್ ಮಾಡ್ತಿದ್ದಾರೆ. SSLC ರಿಸಲ್ಟ್ ಉತ್ತಮ ತರಬೇಕಂದ್ರೆ ಸರ್, ಇದು ಆದ್ಮೇಲೆ ನಾವೇನ್ ಮಾಡ್ಬೇಕು? ಇಲ್ಲಿ ಎಲ್ಲಾನು ಕೊಟ್ಟಿದ್ದಾರೆ ನೋಡಿ. 2025-26 SSLC ಪರೀಕ್ಷಾ ಅಧಿಸೂಚನೆಗಳ ಬಗ್ಗೆ ಕೊಟ್ಟಿದ್ದಾರೆ. ಆಮೇಲೆ ಪರೀಕ್ಷಾ ನೋಂದಣಿ, ಇವೆಲ್ಲ ನಿಮ್ಗೇನು ಅವಶ್ಯಕತೆ ಇಲ್ಲ. ಇನ್ನು SSLC ಸುತ್ತೋಲೆಗಳು ಏನೇನು ಬಂದ್ರೆ ಅದು ಆಗಿತ್ತು, ಇದನ್ನೂ ಅವಶ್ಯಕತೆ ಇಲ್ಲ. ಇಲ್ಲಿ 2025-26ನೇ SSLC ಪೂರ್ವ ಸಿದ್ಧತಾ ಪರೀಕ್ಷೆ ವೇಳಾಪಟ್ಟಿ ಅಂತ ಕೊಟ್ಟಿದ್ದಾರೆ ನೋಡ್ರಿ. 5/1/2026 ಸ್ಟಾರ್ಟ್ ಆಗ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು, ಅದ್ರ ಟೈಮ್ ಟೇಬಲ್ ಓಪನ್ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಸಿ ದ ಟೈಮ್ ಟೇಬಲ್ ನೋಡ್ರಿ, ಬರುತ್ತೆ. ಸೊ ಪ್ರತಿಯೊಂದು ಇದೆ. ಆಮೇಲೆ SSLC ಪ್ರಿಪರೇಟರಿ ಎಕ್ಸಾಮ್ 27 ಒಂದಿಂದ ಸ್ಟಾರ್ಟ್ ಆಗುತ್ತಾ, 2026 ಮುಗಿತಾ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಸೊ ಪ್ರಿಪರೇಟರಿ ಎಕ್ಸಾಮ್ 3 ಅದು ಯಾವಾಗ ಅನ್ನೋ ಡೇಟ್ ಕೊಟ್ಟಿದ್ದಾರೆ. ಇನ್ನು ಫೈನಲ್ ಎಕ್ಸಾಮ್ ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಫೈನಲ್ ಎಕ್ಸಾಮ್ 2 ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, SSLC ಎಕ್ಸಾಮ್ 3 ಅಪರೂಪ ನಡೆಯೋದು. ಯಾಕಂದ್ರೆ ಈ ಸಲ ಬಹಳಷ್ಟು ಜನ ಒಳ್ಳೆ ರಿಸಲ್ಟ್ ಕೊಡ್ತೀರಿ, ಅಷ್ಟು ಮಾತ್ರ ಗ್ಯಾರಂಟಿ ಹೇಳ್ತೀನಿ ನಾನು. ಈ ಸಲ ಅಂತೂ ಹಿಸ್ಟಾರಿಕಲ್ ರಿಸಲ್ಟ್ ಬರುತ್ತೆ. ನಾನು ಮತ್ತೆ ಮತ್ತೆ ಹೇಳ್ತೀನಿ, ಬೇಕಾದ್ರೆ ನೆನಪಲ್ಲಿ ಇಟ್ಕೊಳ್ರಿ, ಅದ್ಭುತವಾದ ರಿಸಲ್ಟ್ ಈ ವರ್ಷ ಅಂತೂ ಖಂಡಿತವಾಗ್ಲೂ ಬರುತ್ತೆ. ಹೈಯೆಸ್ಟ್ ಸ್ಟೂಡೆಂಟ್ಸ್ ದೇ ವಿಲ್ ಪಾಸ್. ಅಫ್ಕೋರ್ಸ್ ಪಾಸ್ ಆಗ್ತಾರೆ ಅಷ್ಟೇ ಅಲ್ಲ, ಅತ್ಯುತ್ತಮ ರಿಸಲ್ಟ್ ಬರುತ್ತೆ ಅಂತ ಕೂಡ ಹೇಳ್ತಿದ್ದೀನಿ. ಐತಿಹಾಸಿಕ ರಿಸಲ್ಟ್ ಬರುತ್ತೆ. ಸೊ ಅದಕ್ಕಾಗಿ ಎಕ್ಸಾಮ್ 3 ನಡೆಸೋದು ಬಹಳಷ್ಟು ರೇರ್. ಅದು ಕ್ಯಾನ್ಸಲ್ ಆದ್ರೂ ಆಗ್ಬೋದು ನನ್ನ ಪ್ರಕಾರ. ಆದ್ರೂ ಉತ್ತಮನೇ, ಏನೂ ತೊಂದರೆ ಇಲ್ಲ. ಓಕೆ, ಎಸ್. ಇನ್ನು 2025 ಫೈನಲ್ ಎಕ್ಸಾಮ್ಸ್ ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡಿದ್ದು ಇದನ್ನೇ. ಸೊ ಇಲ್ಲಿ ಏನು ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್ ಅಂತ ಕೊಟ್ಟಿದ್ದಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು, ನಿಮಗೆ ಬ್ಲೂ ಪ್ರಿಂಟ್ಗಳು ಬರ್ತವೆ. ಸೊ ಈ ಸದ್ ನೋಡ್ರಿ, ಈ ಸದ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಅನ್ಕೊಡ್ರಿ, ಇಲ್ಲಿ ಎಲ್ಲ ವಿಷಯದ ಬ್ಲೂ ಪ್ರಿಂಟ್ಗಳನ್ನು ನೀವು ನೋಡ್ಬೋದು. ಇಫ್ ಯು ವಾಂಟ್ ಕನ್ನಡ, ಸೊ ಕೋಡ್ ನೋಡ್ರಿ 01 ಕನ್ನಡ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ತೆಲುಗು ಬೇಕಾದ್ರೆ ತೆಲುಗು, ಹಿಂದಿ ಬೇಕಾದ್ರೆ ಮರಾಠಿ, ಯಾವ್ದು ಬೇಕೋ ಅದ್ರ ಮುಂದೆ ಏನು ಬ್ಲೂ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು. ಎಲ್ಲವೂ ಎಲ್ಲವೂ ಎಲ್ಲವೂ. ಓಕೆ, ಅಂಡ್ ಕಂಪ್ಲೀಟ್ ಮಾಹಿತಿ ಕೊಡ್ತಿದ್ದೀನಿ.
ಇದಾದ ನಂತರ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಬೇಕಾದ್ರೆ 2025-26 ನೀವು ಅಂತ ಕೊಟ್ಟಿದ್ದಾರೆ ಕ್ಲಿಕ್ ಮಾಡಿ ಅದು ಎಲ್ಲ ಮಾಡೆಲ್ ಕ್ವೆಶ್ಚನ್ ಒಂದು ಸೈಡ್ ಕೊಟ್ಟಿದ್ದಾರೆ. ಸರ್ ನಮಗೆ ಸಮೇಟಿವ್ ಅಸೆಸ್ಮೆಂಟ್ ಕ್ವೆಶ್ಚನ್ ಪೇಪರ್ ಎಸ್ ಒಂದು ಬೇಕಾಗಿದೆ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸರ್ ಆಮೇಲೆ ಕ್ವೆಶ್ಚನ್ ಬ್ಯಾಂಕ್ ಬೇಕಾಗಿದೆ, ಎಕ್ಸಾಸ್ಟಿವ್ ಕ್ವೆಶ್ಚನ್ ಬ್ಯಾಂಕ್ ಅಂತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಅದೇ ಎಲ್ ಬಿ ಸ್ಟಡಿ ಮೆಟೀರಿಯಲ್ ಮತ್ತೇನಿಲ್ಲ. ಅದಾದ ನಂತರ ಸರ್ ನಮಗೆ ಹಳೆ 2025 24 25 ಲಾಸ್ಟ್ ಇಯರ್ದು ಕ್ವೆಶ್ಚನ್ ಪೇಪರ್ ಬೇಕಾಗಿದೆ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಓಕೆ, ವಿತ್ ಕೀ ಆನ್ಸರ್ಸ್ ಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಬೇಕಾದ್ರೆ ನೀವು ನೋಡ್ಬೋದು ಕೀ ಆನ್ಸರ್ಸ್ಗಳನ್ನ, ಅದ್ಭುತವಾದ ಕೀ ಆನ್ಸರ್ಸ್. ಇಷ್ಟೇ ಅಲ್ಲ, ಬಹಳಷ್ಟು ಇನ್ನೂ ಇದೆ, ಹೇಳ್ತೇನೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ್ದು ಬೇಕಾದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋಗ್ರಿ. ಓಕೆ, ಇದಾದ ನಂತರ ಸರ್ ಆ, ನಮಗೆ 2024-25 ಕೀ ಆನ್ಸರ್ಸ್ ಆಯ್ತಾ, ಆನ್ಸರ್ಸ್ ಪೇಪರ್ಸ್ ಬೇಕಾಗಿದ್ದಾವೆ ಸರ್, ಔಟ್ ಆಫ್ ಔಟ್ ತಗೊಂಡಂತ ವಿದ್ಯಾರ್ಥಿಗಳು ಅಂತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ಟೂಡೆಂಟ್ಸ್. ಯಾವ್ದು ಬೇಕು ಅದನ್ನ ನೋಡ್ಬೋದು. ಒಂದು ತೋರಿಸ್ತೀನಿ ನಿಮಗೆ, ನಮ್ದು ಇಂಗ್ಲಿಷ್ ಸಬ್ಜೆಕ್ಟ್ದು 31E ಫಸ್ಟ್ ಒಂದು ಔಟ್ ಆಫ್ ಔಟ್ ತಗೊಂಡಂತ ವಿದ್ಯಾರ್ಥಿಗಳ ಆನ್ಸರ್ ಕೀ ಆನ್ಸರ್ ಸೀಟ್ ನೀವು ನೋಡ್ಬೋದು. ಓಕೆ, ಇದು ಇಲ್ಲ ನಮ್ಗೆ ಈ ಸಲ ಅಂತೂ ಅದ್ಭುತವಾದ ಹೆಲ್ಪ್ ಮಾಡಿದ್ದಾರೆ, ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ ಈ ವಿದ್ಯಾರ್ಥಿಗಳಿಗೆ. ಆದ್ರೆ ನೀವಂತೂ ಒಳ್ಳೆ ರಿಸಲ್ಟ್ ಕೊಡಬೇಕು, ಚೆನ್ನಾಗಿ ಓದ್ಕೊಳ್ರಿ ಮಾಡಿ ಸ್ಟೂಡೆಂಟ್ಸ್. ಟೆಕ್ಸ್ಟ್ ಬುಕ್ಸ್ ಬೇಕಾದ್ರೆ ಇಲ್ಲಿದೆ, ಆಮೇಲೆ ನಿಮಗೆ ಗೈಡೆನ್ಸ್ ವಿಡಿಯೋ ಬೇಕಾದ್ರೆ ಇಲ್ಲಿದೆ ನೋಡ್ರಿ. ಓಕೆ, ಇದೆಲ್ಲ ಇಂಗ್ಲಿಷ್ನಲ್ಲಿ ಹೇಳಿದೆ. ಓಕೆ, ಈ ರೀತಿ ಬಹಳಷ್ಟು ವಿಷಯಗಳು ಈ ವಿದ್ಯಾರ್ಥಿಗಳ ಕಾರ್ನರ್‌ದಲ್ಲಿ ಕೊಟ್ಟಿದ್ದಾರೆ. ನಿಮಗೇನಾದರೂ ಪಠ್ಯಪುಸ್ತಕ ಬೇಕಾದ್ರೆ ಇಲ್ಲಿ, ಮಾರ್ಗದರ್ಶನ ವಿಡಿಯೋ ಬೇಕಾದ್ರೆ ಇಲ್ಲಿ, ಪರೀಕ್ಷೆ 1, 2ರ ಪ್ರಶ್ನೆ ಪತ್ರಿಕೆಗಳು ಬೇಕಾದ್ರೆ ಇಲ್ಲಿ, ಆಮೇಲೆ ಮಾದರಿ ಉತ್ತರಗಳು ಬೇಕಾದ್ರೆ ಇದ್ರ ಮೇಲೆ ಎಲ್ಲವೂ ನಿಮ್ಗೆ ಗೊತ್ತಾಗುತ್ತೆ ಮಾಡಿ ಸ್ಟೂಡೆಂಟ್ಸ್. ಬಹಳಷ್ಟು ಇಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಚೆನ್ನಾಗಿ ಓದ್ಕೊಳ್ರಿ. ಇಲ್ಲಿದೆ ನೋಡ್ರಿ, ಔಟ್ ಆಫ್ ಔಟ್ ತಗೊಂಡಂತ ವಿದ್ಯಾರ್ಥಿಗಳ ಆನ್ಸರ್ಸ್ ಇದು. ಬ್ಯೂಟಿಫುಲ್. ಸೊ ಔಟ್ ಆಫ್ ಔಟ್ ತೊಗೊಂಡಿದ್ದಾರೆ 80. ಓಕೆ, ಸೊ ಯಾರನ್ನೂ ಕೊಡಲ್ಲ, ಹೈಡ್ ಮಾಡ್ತಾರೆ. ಹೈಡ್ ಮಾಡಿದ್ದಾರೆ ಅಷ್ಟೇ, ನೀವು ಫಸ್ಟ್ ಒಂದು. ಸೊ ನಾನು ಹೇಳ್ತಿರೋದು ಇಷ್ಟನ್ನೇ ಮಾಡಿ ಸ್ಟೂಡೆಂಟ್ಸ್. ಇದನ್ನ ಈ ಕಾರ್ನರ್ ಅನ್ನ ಚೆನ್ನಾಗಿ ಯೂಸ್ ಮಾಡ್ಕೊಡ್ರಿ, ಸ್ಟಡಿ ಕಾರ್ನರ್ ಯೂಸ್ ಮಾಡ್ಕೊಡ್ರಿ. ಏನೇನೋ ಇನ್ಸ್ಟಾಗ್ರಾಮ್ದಲ್ಲಿ ಅದು ಇದು ನೋಡೋಕ್ಕಿಂತ ಇದನ್ನ ಯೂಸ್ ಮಾಡ್ಕೊಡ್ರಿ. ಬಹಳಷ್ಟು ಹೆಲ್ಪ್ಫುಲ್ ಆದಂತ ವಿಷಯಗಳು ಇಲ್ಲಿದ್ದಾವೆ. ಇಷ್ಟು ಓದಿದ್ರೆ ಡೆಫಿನೆಟ್ಲಿ ಗೆಟ್ ದ ಔಟ್ ಆಫ್ ಔಟ್ ರೀ, ಡೆಫಿನೆಟ್ಲಿ. ಸೊ ನಿಮ್ಗೆ ಏನಾದ್ರು ಕಾನ್ಫಿಡೆನ್ಸ್ ಬೂಸ್ಟ್ ಆಗ್ಬೇಕಾದ್ರೆ ಈ ವಿಡಿಯೋನ ನೋಡಿ ಕೂಡ ನಾನು ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಮಾಹಿತಿ ನಿಮಗಾಗಿ ನಾನು ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಇನ್ನಷ್ಟು ವಿಡಿಯೋಗಳನ್ನು ಮಾಡ್ತೀನಿ. ಏನಂತಂದ್ರೆ ಈ ಕನ್ನಡ ಆಗಿರ್ಬೋದು, ಬೇರೆ ಬೇರೆ ವಿಷಯಗಳನ್ನು ಕೂಡ ಸ್ವಲ್ಪ ಕಂಪಾರಿಸನ್ ಮಾಡಿರ್ತೀನಿ. ಯಾವ್ಯಾವ ಲೆಸನ್ ಅಂದ್ರೆ ಇನ್ನೂ ಕ್ವಶನ್ಸ್ ಬಂದಿದಾವೆ ಅನ್ನೋದನ್ನ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಜೊತೆಗೆ ಮಾಡಿ ಸ್ಟೂಡೆಂಟ್ಸ್, ನಾನು ನಿಮಗೆ ಹೇಳಿದ್ದೀನಿ ಈ ಸಲ ಅಂತೂ ಬಹಳಷ್ಟು ಹೆಲ್ಪ್ ಮಾಡ್ತೀನಿ ಅಂತೇಳಿ. ನಾನು ಏನ್ ಮಾಡ್ಬೇಕದು, ಒಂದು ಪಾಸಿಂಗ್ ಪ್ಯಾಕೇಜ್ ಅಂತ ಒಂದು ಮಾಡ್ತೀನಿ, ಒಂದು ಸ್ಕೋರಿಂಗ್ ಪ್ಯಾಕೇಜ್ ಅಂತ ಮಾಡ್ತೀನಿ. ಔಟ್ ಆಫ್ ಔಟ್ ಬಗ್ಗೆ ಒಂದು ಸ್ಟಡಿ ಮೆಟೀರಿಯಲ್ಸ್ ಮಾಡೋಣ, ನಾನು ಡಿಸ್ಕಷನ್ ಮಾಡ್ತಾ ಹೋಗೋಣ, ಅದೊಂದು ಮಾಡ್ತೀನಿ. ಓಕೆ, ಸೊ ಇದನ್ನ ನೀವು ಆಗಾಗ ಯೂಸ್ ಮಾಡ್ತಾ ಬನ್ನಿ. ಓಕೆ, ಎಷ್ಟಾಗುತ್ತೋ ಅಷ್ಟು ಉಳಿದೋದನ್ನು ನಾನು ಹೆಲ್ಪ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ತಾರೆ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.